ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸಿರುವಂತಹ BMTC ಕಂಡಕ್ಟರ್ ಮತ್ತು KKRTC ಹುದ್ದೆಗಳು, ಇದು ಇತ್ತೀಚೆಗೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ. ಇದು 2024ರಲ್ಲಿ ನಡೆದಿರುವಂತಹದ್ದು. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುತ್ತದೆ. ಬನ್ನಿ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಮಯೂರವರ್ಮನು ಕೆರೆಯ ನಿರ್ಮಿಸಿರುವ ಮತ್ತು ದುರಸ್ತಿಗೊಳಿಸಿರುವುದರ ಉಲ್ಲೇಖವಿರುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಂದ್ರವಳ್ಳಿ ಶಾಸನವಾಗಿದೆ. ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನಾಗಿದ್ದನು. ಯಾರು? ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನಾಗಿರುತ್ತಾನೆ. ನೆಕ್ಸ್ಟ್ ಕ್ವಶನ್, ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಪ್ಪು ಸುಲ್ತಾನು ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದನು. ನೆಕ್ಸ್ಟ್ ಕ್ವಶನ್, ಮೂರನೆಯ ಪ್ರಶ್ನೆ, ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ರೆಫ್ರಿಜರೇಟರ್ ಇದ್ದು ಅದರ ಬಾಗಿಲು ತೆರೆದಿರುತ್ತದೆ. ಆಗ ಕೋಣೆಯ ಉಷ್ಣತೆಯು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಾಗುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು, ನಾಲ್ಕನೆಯ ಪ್ರಶ್ನೆ, ವಿದ್ಯುತ್ ದರ್ಶಕ ಉಪಕರಣವನ್ನು ಎಲೆಕ್ಟ್ರೋಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ಯುತ್ ಆವೇಶ ಎಂಬುದು ಸರಿಯಾದ ಉತ್ತರವಾಗಿದೆ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಐದನೆಯ ಪ್ರಶ್ನೆ, ಯಾವ ಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಫೈಲ್ಗಳನ್ನು ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅವಕೆಂಪು ವಿಕಿರಣವನ್ನು ಥರ್ಮೋಫೈಲ್ಗಳನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಆರನೆಯ ಪ್ರಶ್ನೆ, 20 Hz ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಡ್ಯಾಶ್ ಎನ್ನುವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ, ಅವಧ್ವನಿಗಳು ಸರಿಯಾದ ಉತ್ತರವಾಗಿದೆ. ಶಬ್ದವು ಒಂದು ಶಕ್ತಿಯ ರೂಪ. ಡೆಸಿಬಲ್ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ನೆನ್ಪಿಟ್ಕೊಳ್ಳಿ, ಡೆಸಿಬಲ್ ಎಂಬುದು ಶಬ್ದದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ಯಾವುದು? ಡೆಸಿಬಲ್. ನೆಕ್ಸ್ಟ್ ಕ್ವಶನ್, ಏಳನೆಯ ಪ್ರಶ್ನೆ, ವಿಟಮಿನ್ B12ನಲ್ಲಿರುವ ಲೋಹವು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಬಾಲ್ಟ್ ಎಂಬುದು ವಿಟಮಿನ್ B12ನಲ್ಲಿ ಕಂಡುಬರುತ್ತದೆ. ಇದು ಹಾಲು ಮತ್ತು ಮೊಸರು ಹಾಗೆ ಮಾಂಸ ಹಾಗೂ ಮೊಟ್ಟೆಗಳಲ್ಲಿ ದೊರಕುತ್ತದೆ. ಯಾವುದು? ವಿಟಮಿನ್ B12 ಎಂಬುದು. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಂಟನೆಯ ಪ್ರಶ್ನೆ, ಅಮೋಘವರ್ಷನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ವರ್ಣಿಸಿದ ಪ್ರವಾಸಿಗ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಲೈಮಾನ್ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಯಾವಾಗ ಪರಿಚಯಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1904ರಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಪರಿಚಯಿಸಲಾಯಿತು. 1904 ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಹತ್ತನೆಯ ಪ್ರಶ್ನೆ, ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಈಗ ಅಳಿದು ಹೋಗಿರುವ ಹಾವಿನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸುಕಿ ಇಂಡಿಕಾಸ್ ಎಂಬುದು ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಈಗ ಅಳಿದು ಹೋಗಿರುವ ಹಾವಾಗಿದೆ. ಯಾವುದು? ವಾಸುಕಿ ಇಂಡಿಕಾಸ್ ಎಂಬುದು, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 11ನೆಯ ಪ್ರಶ್ನೆ, ಹುಟ್ಟುವಾಗ ಮಾನವನ ಅಸ್ಥಿಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 305 ಸರಿಯಾದ ಉತ್ತರವಾಗಿದೆ. 11ನೆದಕ್ಕೆ. ನೆಕ್ಸ್ಟ್ ಕ್ವಶನ್, 12ನೆಯ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, 13ನೆಯ ಪ್ರಶ್ನೆ, ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೆರೆಬೆಲಮ್ ಎಂಬುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟ್ ಕ್ವಶನ್ 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಬಯೋಸ್ಪಿಯರ್ ರಿಸರ್ವ್ ಆಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಎಂಬುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದು ಕರ್ನಾಟಕ, ಕೇರಳ, ತಮಿಳುನಾಡುಗಳಲ್ಲಿ ಹಂಚಿಕೊಂಡಿದೆ. ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ನೆಕ್ಸ್ಟ್ ಕ್ವಶನ್ 15ನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಮಾನವ ಪ್ರಭೇದದ ಹೋಮೋಸೆಪಿಸಿಯಸ್ ಆನುವಂಶಿಕ ಹೆಜ್ಜೆ ಕುರಿತನ್ನು ಎಲ್ಲಿಂದ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಫ್ರಿಕನ್ ಮೂಲದಿಂದ ಪತ್ತೆ ಹಚ್ಚಲಾಗಿದೆ. ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.